ತುಮಕೂರಿನ ಮೈತ್ರಿ ಅಭ್ಯರ್ಥಿಯಾಗಿ ಸೋಮಣ್ಣ ಸ್ಪರ್ಧೆ ಮಾಡಿದ್ದಾರೆ. ಆದರೆ ಸೋಮಣ್ಣಗೆ ಆರಂಭದಿಂದಲೂ ಒಂದಲ್ಲ ಒಂದು ತೊಡಕು ಎದುರಾಗ್ತಾ ಇದೆ. ಜೆಡಿಎಸ್ ಕಾರ್ಯಕರ್ತರನ್ನ ಮನವೊಲಿಸುವುದೇ ಸೋಮಣ್ಣಗೆ ದೊಡ್ಡ ಸವಾಲಾಗಿದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣಗೆ ಸ್ಥಳೀಯ ಜೆಡಿಎಸ್ ಕಾರ್ಯಕರ್ತರನ್ನ ಮನವೊಲಿಸುವುದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಮೊನ್ನೆಷ್ಟೇ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಜೆಡಿಎಸ್ ಮುಖಂಡ ಕಲ್ಲೇಶ್ ಸ್ಥಳೀಯವಾಗಿ ತಮ್ಮ ಅಸಮಾಧಾನ ಹೊರಹಾಕಿದ್ರು. ತಿಪಟೂರಿನಲ್ಲಿ ಜೆಡಿಎಸ್ ಮುಖಂಡರಾದ ಕೆಟಿ ಶಾಂತಕುಮಾರ್, ರಾಕೇಶ್ ಗೌಡ ಬಣದ ನಡುವೆ ಮಾತಿನ ಚಕಮಕಿ ನಡೆದು ಸೋಮಣ್ಣ ಎದುರೇ ಕಿತ್ತಾಡಿದ್ದಾರೆ. ನಡುವಿನಕೆರೆಯಲ್ಲಿ ಜೆಡಿಎಸ್ ಮುಖಂಡ ರಾಕೇಶ್ ಗೌಡ ಬಣ ಹೆಚ್ಚಾಗಿ ಆಕ್ಟಿವ್ ಆಗಿದೆ. ರಾಕೇಶ್ ಗೌಡ್ನನ್ನ ಕಡೆಗಣಿಸಿ ಕೆಟಿ ಶಾಂತಕುಮಾರ್ ನೇತೃತ್ವದಲ್ಲಿ ಸೋಮಣ್ಣ ಪ್ರಚಾರ ನಡೆಸಲು ಬಂದಿರುವುದಕ್ಕೆ ಎರಡು ಬಣದ ನಡುವೆ ಮಾತಿನ ಚಕಮಕಿ ನಡೆದು ಕೆಲಕಾಲ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಸೋಮಣ್ಣ, ಬಿಸಿ ನಾಗೇಶ್ ಇಬ್ಬರ ಬಣದ ಕಿತ್ತಾಟವನ್ನ ಶಮನಗೊಳಿಸಿ ಪ್ರಚಾರ ನಡೆಸಿದ್ರು. ಬಣ ಬಡಿದಾಟಕ್ಕೆ ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷದ ಪಿತೂರಿ ಎಂಬಂತೆ ಉತ್ತರ ಕೊಟ್ಟರು. ನಿಮಗೆ ವಾಸ್ತವಾಂಶದ ಬಗ್ಗೆ ಕಾಳಜಿ ವಹಿಸಿ ಯಾರೋ ನಿಮ್ಮ ಹತ್ರ ಬಂದು ಯಾರು ಹೇಳಿದ್ರು ನಂಗೆ ಒಂಚೂರು ಕೊರಿಸಿ, ನಾನೇ ನಿಮ್ಮ ಜೊತೆಗೆ ಬರ್ತೀನಿ. ನೋಡಿ, ಯಾರೋ ಕಾಂಗ್ರೆಸ್ನವರೋ ಇನ್ನೊಬ್ಬರೋ ಮತ್ತೊಬ್ಬರೋ ಅವರೇ JDS ಅಂತ ನೀವು ಹೆಂಗೆ ಹೇಳ್ತೀರಿ? ನಿಮಗೇನು ಮಾಹಿತಿ ಇದೆ? ಪ್ರಾಣ ಬಿಟ್ಟು ಕೆಲಸ ಮಾಡ್ತಾರೆ, ಈ ಬಿಸಿಲಲ್ಲಿ ಉದ್ದಾಡ್ತಾವ್ರೆ. ಈ ಬೆಳಿಗ್ಗೆಯಿಂದ ನೀವು ಆ ಜಾತ್ರೆ ನೋಡಬೇಕಿತ್ತು, ಮೊನ್ನೆ ಯಾವತ್ತೂ ಕೂಡ. ಹಾಗಾಗಿ ಕೆಲವು ಭಾವನೆಗಳು ವ್ಯಕ್ತಪಡಿಸಿದ ತಕ್ಷಣ ಅವರೇ JDS ಅಂದ್ಬಿಡ್ತಾರೆ, ಅವರೇ BJP ಅಂತೀರಾ ಅಲ್ವಾ? ಹೇಳಿ ತಾವೇ. ಯಾರೋ ಬಂದು 4 ಜನ ಇನ್ನೊಬ್ರು ಕಳಿಸ್ತಾರಪ್ಪ, ಒಂಚೂರು ಕಿರಿಕ್ ಮಾಡ್ರಪ್ಪ, ಪ್ರಶ್ನೆ ಬರ್ತದೆ. ಸೋಮಣ್ಣಗೆ ಆರಂಭದಿಂದಲೂ ಸ್ಥಳೀಯ ನಾಯಕರು ದೊಡ್ಡ ತಲೆನೋವಾಗಿದ್ದು ಮುಂದಿನ ದಿನಗಳಲ್ಲಿ ಅದ್ಯಾವ ರೀತಿ ಒಟ್ಟಿಗೆ ಕರೆದೊಯ್ತಾರೋ ಕಾದು ನೋಡಬೇಕಿದೆ. ಬಳ್ಳಾರಿಯ ಚಿನ್ನದ ವ್ಯಾಪಾರಿಯ ಮನೆಯಲ್ಲಿ ಸಿಕ್ಕಿದ ಕೋಟಿ ದುಡ್ಡು, ಬಂಗಾರ, ಬೆಳ್ಳಿ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇಷ್ಟು ದೊಡ್ಡ ಖಜಾನೆ ಆ ಮನೆಯಲ್ಲಿ ಯಾಕಿತ್ತು, ಹಣದ ಮೂಲ ಏನು ಅನ್ನೋ ಹಲವು ಸಂಶಯಗಳನ್ನ ಹುಟ್ಟುಹಾಕಿದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಳ್ಳಾರಿಯಲ್ಲಿ 5.60 ಕೋಟಿ ನಗದು ಜಪ್ತಿ. ಚಿನ್ನದ ವ್ಯಾಪಾರಿ ಮನೆಯಲ್ಲಿತ್ತು ಖಜಾನೆ. ನರೇಶ್ ಸೋನಿ ಮನೆಯಲ್ಲಿ ಭರ್ಜರಿ ಬೇಟೆ. ಎಸ್, ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ಬಳ್ಳಾರಿ ಪೊಲೀಸರು ಚಿನ್ನದ ವ್ಯಾಪಾರಿ ಮನೆ ಮೇಲೆ ರೇಡ್ ಮಾಡಿ ಕೋಟಿ ಹಣ, ಬಂಗಾರ, ಬೆಳ್ಳಿಯನ್ನ ಜಪ್ತಿ ಮಾಡಿದ್ರು. 5,60,00,000 ನಗದು ಜಪ್ತಿ ಮಾಡಲಾಗಿತ್ತು. ಇಷ್ಟೊಂದು ಹಣ ಸಂಗ್ರಹದ ಹಿಂದೆ 108 ಅನುಮಾನ ಶುರುವಾಗಿದೆ. ಈ ನರೇಶ್ ಅವರ ಮನೆ ಚೆಕ್ ಮಾಡಿದಾಗ 5.6 crore ದುಡ್ಡು ಮತ್ತು 103 kg ಆರ್ನಮೆಂಟ್ ಸಿಲ್ವರ್ ಮತ್ತು 68 ರಾ ಸಿಲ್ವರ್ ಆ್ಯಂಡ್ 3 kg ಗೋಲ್ಡ್ ಇಷ್ಟೆಲ್ಲ ನಮಗೆ ಅವರ ಮನೆಯಲ್ಲಿ ಸಿಕ್ಕಿದೆ. ಅವರ ಹತ್ರ ಯಾವುದೇ ಪೂರಕ ದಾಖಲಾತಿಗಳು ಇರಲಿಲ್ಲ. ಸೊ ಅದಕ್ಕೆ ನಾವು ಮಹಾಜರ್ ಮಾಡಿ ಸೀಸ್ ಮಾಡಿ ತಂದಿದ್ದೀವಿ. ಇಷ್ಟೊಂದು ದೊಡ್ಡ ಮೊತ್ತದ ಖಜಾನೆ ಸಿಕ್ಕಿದ್ದು ಚಿನ್ನದ ವ್ಯಾಪಾರಿ ನರೇಶ್ ಸೋನಿ ಮನೆಯಲ್ಲಿ. ದಾಖಲೆ ಇಲ್ಲದೆ ದೊಡ್ಡ ಮಟ್ಟದ ಹಣ, ಬಂಗಾರವನ್ನ ಸಂಗ್ರಹ ಮಾಡಿದ್ಯಾಕೆ? ಚುನಾವಣೆಯಲ್ಲಿ ಬಳಕೆಗೆ ಸಂಗ್ರಹಿಸಿದ್ರಾ? ಹವಾಲಾ ದಂಧೆಯಲ್ಲಿ ಬಳಕೆಗೆ ಇಟ್ಟಿದ್ರಾ? ಚುನಾವಣೆಗೆ ಏನಾದ್ರೂ ಲಿಂಕ್ ಇದೆಯಾ ಅಥವಾ ವ್ಯವಹಾರದ ಅನ್ನೋ ಡೌಟ್ ಶುರುವಾಗಿದೆ. ಒಟ್ನಲ್ಲಿ ಚಿನ್ನದ ವ್ಯಾಪಾರಿ ನರೇಶ್ ಸೋನಿ ಮನೆಯಲ್ಲಿ ದೊಡ್ಡ ಮೊತ್ತದ ಖಜಾನೆ ಸಿಕ್ಕಿದೆ. ಖಜಾನೆಯ ಬಗ್ಗೆ ತನಿಖೆಯ ನಂತರವೇ ಸತ್ಯ ಬಯಲಾಗಲಿದೆ.